ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಜಾಸ್ತಿನೇ ಕೂದಲು ಉದುರುವಂಥ ಸಮಸ್ಯೆಗಳು, ನಮ್ಮ ಕೂದಲು ಬೆಳವಣಿಗೆ ಆಗ್ತಾಯಿಲ್ಲ, ನಮ್ಮ ಕೂದಲು ಹೊಸದಾಗಿ ಗ್ರೋತ್ ಆಗಬೇಕಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಆವಾಗ ಏನು ಮಾಡಬೇಕು, ಯಾವ ಆಯಿಲ್ ಹಚ್ಚಬೇಕಂತ ಯೋಚನೆ ಮಾಡ್ತಿರ್ತೀರಾ. ಅದಕ್ಕೋಸ್ಕರನೇ ಸ್ನೇಹಿತರೆ ಇವತ್ತಿನ ಹೇರ್ ಆಯಿಲ್ ನೀವು ಒಂದೇ ವಾರದಲ್ಲಿ ರಿಸಲ್ಟ್ ಕೊಟ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ಬಳಸಿ ನೋಡಿ, ಯೂಸ್ ಮಾಡಿ. ಒಂದೇ ಸರ್ತಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು. ವಾರದಲ್ಲಿ ಒಂದು 2-3 ಸರ್ತಿ ನೀವು ತಲೆಗೆ ಮಸಾಜ್ ಕೊಡಬೇಕಾಗತ್ತೆ. ಅದು ಯಾವ ರೀತಿ ಆಯಿಲ್ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇವಾಗ ಫಸ್ಟಿಗೆ ಆಲ್ರೆಡಿ ನಾನು ಕಬ್ಬಿಣದ ಕಡೆ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಇವಾಗ ಕೊಕೊನಟ್ ಆಯಿಲ್ ಹಾಕಿದ್ದೀನಿ ನೋಡಿ, ಕೊಬ್ಬರಿ ಎಣ್ಣೆನ 1 ಬಟ್ಲಷ್ಟು ಕಾಸ್ತಾ ಇದ್ದರೆ 1 ಬಟ್ಲಷ್ಟು ತೊಗೊಳ್ಳಿ. ನಿಮ್ಗೆ ಎಷ್ಟು ಕಾಸ್ತೀರಾ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ತೊಗೋಬೇಕಾಗತ್ತೆ. ಇವಾಗ ನೋಡಿ, ಎಣ್ಣೆ ಸಣ್ಣ ಉರಿಯಲ್ಲಿ ಕಾಯ್ತಾ ಇತ್ತು. ಅದರಲ್ಲಿ ನಾನು ಇವಾಗ ಕರಿಬೇವಿನ ದಳ ಹಾಕಿರುವಂಥದ್ದು. ಕರಿಬೇವಿನ ದಳದ ಜೊತೆಗೆ ನಾನು ಇವಾಗ ಅದಕ್ಕೆ ನೋಡ್ತಾ ಇರಬಹುದು ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ. ಮೆಂತ್ಯ ಕಾಳು, ಕರಿಬೇವು ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ. ನಮ್ಮ ಕೂದಲು ಬಿಳಿ ಕೂದಲು ಆಗದೇ ರೀತಿ ಕೂಡ ಕಾಪಾಡುತ್ತೆ. ಹಾಗೆ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ಅದಕ್ಕೆ ಮತ್ತೇನು ಸೇರಿಸಿದ್ದೀನಿ ಅಂದರೆ ಅಗಸೆ ಬೀಜ ಕೂಡ ಸೇರಿಸಿದ್ದೀನಿ. ಅಗಸೆ ಬೀಜ ನಮ್ಮ ಕೂದಲಿಗೆ ಶೈನಿಯಾಗಿ, ಸಿಲ್ಕಿಯಾಗಿ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆಮೇಲೆ ಸ್ನೇಹಿತರೆ 1 ಸ್ಪೂನಷ್ಟು ಅದಕ್ಕೆ ಕಪ್ಪು ಜೀರಿಗೆ ಕೂಡ ಹಾಕಿಬಿಡಿ. ಕಪ್ಪು ಜೀರಿಗೆ ನಮ್ಮ ಕೂದಲಿಗೆ ಬಿಳಿ ಕೂದಲು ಆಗದೇ ರೀತಿ ಕೇರ್ ಮಾಡುತ್ತೆ. ಇವೆಲ್ಲ ಕೂಡ ಹಾಕಿ ಎಣ್ಣೆ ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ. ನಾವು ಎಷ್ಟೋ ತನಕ ಕಾಯಿಸ್ತೀವಿ ಅಷ್ಟೋ ತನಕ ನಮ್ಮ ಎಣ್ಣೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲನೂ ಕೂಡ ರಸ ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಬಿಡ್ತಾ ಹೋಗುತ್ತೆ. ಎಲ್ಲ ಕೂಡ ಹಾಕಿರ್ತೀವಲ್ವ, ಅದೇನಾಗುತ್ತೆ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ತಾ ಇರಬೇಕು. ಈ ಥರ ಆಯಿಲ್ ರೆಡಿ ಮಾಡಿ ನೀವು ತಿಂಗಳನ್ಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕಾವಾಗ ನಿಮಗೆ ಎಣ್ಣೆ ಮಸಾಜ್ ಕೊಡುವಾಗ ಈ ಎಣ್ಣೆ ಬಳಸ್ತಾ ಬಂದರೆ ಸಾಕು ಸ್ನೇಹಿತರೆ. ನಿಮ್ಮ ಕೂದಲಿನ ಸಮಸ್ಯೆಗಳು ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಮ್ಮ ಕೂದಲು ನೋಡ್ತಾ ನೋಡ್ತಾ ಉದ್ದವಾಗಿ, ದಟ್ಟವಾಗಿ ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಆಯಿಲ್ ನಾನು ಆಫ್ ಮಾಡಿದ್ದೀನಿ. ಸ್ಟೋವ್ ಆಫ್ ಮಾಡಿದ ಮೇಲೆ ಏನು ಮಾಡಬೇಕಂದ್ರೆ ಇದಕ್ಕೆ ಬ್ರಿಂಗ್ರಾಜ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಬ್ರಿಂಗ್ರಾಜ್ ಪೌಡ್ರ್ ನೋಡಿ ಆನ್ಲೈನಲ್ಲಿ ಸಿಗುತ್ತೆ. ನಿಮಗೆ ಬೇಕಾದರೆ ನಿಮ್ಮ ಮನೆ ಹತ್ತಿರ ಈ ಥರ ಗಿಡ ಇದ್ದರೆ ಅದು ಖಂಡಿತವಾಗಿ ಅದರ ಎಲೆ ಇದರಲ್ಲಿ ಹಾಕಿ ಎಣ್ಣೆ ಕಾಯಿಸ್ಬೋದು. ಇವಾಗ ನನ್ನ ಹತ್ರ ಎಲೆ ಸಿಕ್ಕಿಲ್ಲ, ಹಾಗಾಗಿ ಬ್ರಿಂಗ್ರಾಜ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಹಾಕುವಾಗ ಒಂದು ಏನು ಕೇರ್ ಮಾಡಬೇಕಂದ್ರೆ ಸ್ನೇಹಿತರೆ, ಸ್ಟವ್ ಆಫ್ ಮಾಡಿ ಸ್ವಲ್ಪ ಆಗಿ ಪೌಡ್ರ್ ಹಾಕ್ತಾ ಹೋಗಬೇಕು. ಅದು ಕೂಡ 1 ಸ್ಪೂನಷ್ಟು ಹಾಕಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ ನೋಡಿ. ಇವಾಗ ಮತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಅದು ಬ್ರಿಂಗ್ರಾಜ್ ಪೌಡ್ರ್ ಹಾಕಿದ ಮೇಲೆ ಈ ಪೌಡ್ರ್ ನಾವು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಕೂದಲಿಗೆ ಏನಂದರೆ ಎಲ್ಲೆಲ್ಲೂ ಹೊಸದಾಗಿ ಕೂದಲು ಬೇಕಂದರೆ ಈ ಪೌಡ್ರ್ ಖಂಡಿತವಾಗಿ ಅದಕ್ಕೆ ಹಾಕಲೇಬೇಕು. ಹಾಗಾಗಿ ಖಂಡಿತವಾಗಿ ಹಾಕಿ. ಇವಾಗ ಮತ್ತೊಂದು ಸರ್ತಿ ನಾನು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಕೊಂಡು ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡಿರೋಂಥದ್ದು ಬ್ರಿಂಗ್ರಾಜ್ ಪೌಡರ್ ಹಾಕಿದ್ದೀವಲ್ವ, ಅದು ಮತ್ತೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಸಬೇಕಾಗತ್ತೆ. ಹಾಗಾಗಿ 1-2 ಸೆಕೆಂಡ್ ಎಣ್ಣೆ ಕಾಯಲಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ತಾ ಹೋದರೆ ಎಣ್ಣೆ ಜಾಸ್ತಿ ಸುಡೋದಿಲ್ಲ. ಹಾಗಾಗಿ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಇದು ಕಬ್ಬಿಣದ ಬಾಣಲಿ ಅಲ್ವಾ, ಹಾಗಾಗಿ ಜಾಸ್ತಿ ಇದರಲ್ಲಿ ಹೊಗೆ ಬರುತ್ತೆ. ನೀವು ಯಾವುದರಲ್ಲಿ ಕೂಡ ಮಾಡ್ಕೋಬೋದು ನೋಡಿ. ಇವಾಗ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಬಂತು. ಈ ಥರವಾಗಿ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ರಿಗೂ ಕೂಡ ಈ ಹೇರ್ ಆಯಿಲ್ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಖಂಡಿತವಾಗಿ ಬಳಸಿ ನೋಡಿ. 1 ವಾರದಲ್ಲಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಖಂಡಿತ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿದ ಮೇಲೆ ನಿಮಗೆ ಗೊತ್ತಾಗುವಂಥದ್ದು. ಇವಾಗ ಎಣ್ಣೆ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ, ಎಣ್ಣೆ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ ನೋಡಿ ಬಟ್ಲಲ್ಲಿ. ಇವಾಗ ಇದು ಎಣ್ಣೆ ಪೂರ್ತಿ ಸೋದಿಸ್ಕೊಂಡು ತೊಗೊಂಡು ತಣ್ಣಗಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೋದು. ಇವಾಗ ಇದು ಎಣ್ಣೆ ತುಂಬಾ ಬಿಸಿ ಇರುವಂಥದ್ದು, ಹಾಗಾಗಿ ಸ್ವಲ್ಪ ಇದು ತಣ್ಣಗಾದ್ಮೇಲೆ ನಾನೀಗ ತಲೆಗೂ ಕೂಡ ಮಸಾಜ್ ಕೊಡ್ತೀನಿ. ಮತ್ತು ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ತಣ್ಣಗಾದ್ಮೇಲೆ ಅಂತ ನೋಡಿ. ಇವಾಗ ಸ್ನೇಹಿತರೆ ತಣ್ಣಗಾದ್ಮೇಲೆ ಎಣ್ಣೆ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ಕಲರ್ ಬಂದಿರೋಂಥದ್ದು. ಇದೇ ನೋಡಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಮಾಡಿರೋಂಥ ಹೇರ್ ಆಯಿಲು. ಖಂಡಿತವಾಗಿ ಟ್ರೈ ಮಾಡಿ. ನೀವು ಕೂಡ ನೋಡಿದವರು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ನಾನೀಗ ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ತಲೆಯಲ್ಲಿ ಎಲ್ಲೆಲ್ಲಿ ಕೂದಲಿಲ್ಲ ಅಲ್ಲಿ ಜಾಸ್ತಿ ಎಣ್ಣೆ ಹಚ್ಚಬೇಕಾಗತ್ತೆ ನೋಡಿ. ನಮ್ಮ ಮನೆಯವ್ರ ತಲೆಯಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕೂದಲು ಎಲ್ಲ ಕೂಡ ಉದುರು ಹೋಗಿತ್ತು. ಇದೇ ಆಯಿಲ್ ಹಚ್ತಾ ಬಂದಾಗ ಅವರ ತಲೆಯಲ್ಲಿ ಸ್ವಲ್ಪ ಕೂದಲು ಕೂಡ ಬರ್ತಾ ಇರೋವಂಥದ್ದು ನೋಡಿ. ಹಾಗಾಗಿ ಈ ಥರ ಆಯಿಲ್ ರೆಡಿ ಮಾಡಿ ಅವರಿಗೂ ಕೂಡ ಹಚ್ತಾ ಇದ್ದೀನಿ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ಹೊಸದಾಗಿ ಕೂದಲು ಬೆಳವಣಿಗೆ ಆಗುವಂಥ ಚಾನ್ಸಸ್ ಇದರಲ್ಲಿರುವಂಥದ್ದು. ಹಾಗಾದರೆ ಖಂಡಿತವಾಗಿ ಬಳಸಿ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ಮಸಾಜ್ ಕೊಡಬೇಕು.
ವಾರದಲ್ಲಿ ಒಂದು 2-3 ಸತಿ ಜಾಸ್ತಿನೇ ಕೊಟ್ಟರೆ ಏನು ಪರವಾಗಿಲ್ಲ. ಎಣ್ಣೆ ಹಚ್ತಾ ಇರಬೇಕು, ಆವಾಗ ನಮ್ಮ ಕೂದಲಿಗೆ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ. ಮತ್ತು ಶಾಂಪೂ ಮಾತ್ರ ಬಳಸೋದು ಬಿಡಬೇಕಾಗತ್ತೆ. ಶಾಂಪೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆ ಶಾಂಪೂಗಳಿಂದ ನಮ್ಮ ಕೂದಲಿಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಶಾಂಪೂ ಬಳಸೋದು ಬಿಡಬೇಕಾಗತ್ತೆ. ಈ ಥರ ಆಯಿಲ್ ಹಚ್ಚಿದಾಗ ಕೂಡ ಜಾಸ್ತಿ ವಾಶ್ ಮಾಡ್ಕೊಳ್ತಾ ಇರಬಾರ್ದು. ನಮ್ಮ ತಲೆಯಲ್ಲಿ ಎಣ್ಣೆ ಹಾಗೆ ಇರಬೇಕು. ವಾರದಲ್ಲಿ 1 ಸರ್ತಿ 2 ಸರ್ತಿ ತೊಳ್ಕೊಂಡ್ರೆ ಸಾಕು. ಅದು ಕೂಡ ಶಾಂಪೂ ಇಲ್ಲದೇ ತೊಳ್ಕೊಬೇಕು. ಇಷ್ಟು ಮಾಡ್ತಾ ಹೋಗಿ ನಿಮ್ಮ ಕೂದಲು ಹೊಸದಾಗಿ ಗ್ರೋತ್ ಆಗೇ ಆಗುತ್ತೆ. ಖಂಡಿತವಾಗಿ ಬಳಸಿ ನೋಡಿ, ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗಿದ್ದರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಹೊಸದಾಗಿ ಸಿಗೋಣ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ.